ರುಚಿಯಾದ ಗಿಣ್ಣು ರೆಡಿಯಾಗಿದೆ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ ಬ್ಲಾಗ್. ಇವತ್ತು ಗಿಣ್ಣು ಮಾಡೋದನ್ನು ನೋಡೋಣ. ಅದಕ್ಕೆ ಬೇಕಾಗೋದು ಅರ್ಧ ಲೀಟ್ರ್ ಹಾಲು, ಒಂದು ಕಾಫಿ ಲೋಟದಷ್ಟು ಗೀಬು, ನೆಕ್ಸ್ಟು ಬೆಲ್ಲ 1 ಕಪ್ಪು ಹಾಕಿ ಚೆನ್ನಾಗಿ ತಿರುಗಿಸಿ, ನೆಕ್ಸ್ಟು ಬೆಲ್ಲ ಕರಗಿದ ಮೇಲೆ ಒಂದು ಪಾತ್ರೆ ತಗೊಂಡು, ಬೇರೆ ಪಾತ್ರೆ ತಗೊಂಡು ಸೋಸಿಕೊಂಡು, ನೆಕ್ಸ್ಟ್ ಅದಕ್ಕೆ ಏಲಕ್ಕಿ ಕಾಯಿ ಹಾಕಿ ಪ್ಲೇಟ್ ಮುಚ್ಚಿ ಈ ಸೈಡು ಒಂದು ಕುಕ್ಕರ್ನ ಕಾಯೋದಕ್ಕೆ ಇಟ್ಟು, ಅದಕ್ಕೆ ಈ ಥರ ಬಳೆ ಇದ್ದರೆ ಹಾಕಿ, ಇಲ್ಲ ಅಂದರೆ ಒಂದು ಪ್ಲೇಟನ್ನು ಹಾಕಿ, ಒಂದು ಚೊಂಬಿನಷ್ಟು ನೀರನ್ನು ಹಾಕಿ ಅದಕ್ಕೆ ಪಾತ್ರೆಯನ್ನು ಇಟ್ಟು ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹಾಕಬಾರ್ದು. ನೆಕ್ಸ್ಟು 5 10 ನಿಮಿಷ ವೆಯ್ಟ್ ಮಾಡಿ, ಫಸ್ಟು ಒಂದು ಬೆಂದಿದೆಯೋ ಇಲ್ಲೋ ಅಂತ ಒಂದು ಸ್ಪೂನ್ ತೊಗೊಂಡು ಅದಕ್ಕೆ ಹಾಕಿ ನೋಡಿ, ಅದು ಅಂಟ್ಕೋತಾ ಇದ್ದರೆ ಆಗಿಲ್ಲ ಅಂತ ಮತ್ತೆ ಇನ್ನು 5 ನಿಮಿಷ ಬಿಟ್ಟು ಮತ್ತೆ ಓಪನ್ ಮಾಡಿ, ಅದು ಮತ್ತೆ ಸ್ಪೂನ್ ತಗೊಂಡು ಟೆಸ್ಟ್ ಮಾಡಬೇಕು. ಅದು ಬೆಂದಿದ್ದರೆ ಅಂಟಲ್ಲ, ಬೆಂದಿಲ್ಲ ಅಂದರೆ ಅದರದ್ದೆಲ್ಲ ಥಿಂಗ್ಸ್ ಹಾಗಾಗಿ ಉಳ್ಕೊಂಡಿರುತ್ತೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಈಗ ಅದು 5 10 ನಿಮಿಷ ಅದರಲ್ಲೇ ಕೂಲಾಗೋಕ್ಕೆ ಬಿಟ್ಟು ಮತ್ತೆ ಪಾತ್ರೆನ ಹೊರಗಡೆ ತೆಗೆದಿಡಿ. ಈಗ ರುಚಿಯಾದ ಗಿಣ್ಣು ಕೇಕ್ ಥರ ಕಟ್ ಮಾಡ್ಬೋದು, ಆ ಥರ ಬಂದಿರುತ್ತೆ, ಚೆನ್ನಾಗಿರುತ್ತೆ.